ಸರೆ ಮರೆ ಮಬ ಮಬನಿ ಬನಿ ಸರೆ ನಿಜ ನಿರೆ ಸರೆ ನಿಜ ನಿಬ ಮಬನಿ ಸ ನಿಬ ಮಬ ಮಬನಿ ಸರೆ ಸರೆ ಸ ನಿಜ ನಿರೆ ಸರೆ ಸ ಸರೆ ಮರೆ ಸ ಮರೆ ಸ ನಿಜ ನಿರೆ ಸರೆ ನಿಜ ನಿಬ ಮಬನಿ ಸರೆ. ದೇವ್ಕಿ, ನೀನ್ ಮನೆಗೆ ಹೋಗಿ ಎಲ್ಲ ಸಿದ್ಧ ಮಾಡು. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರೋ ತಡ ಆಗತ್ತೆ. ಏನ್ ಕೆಲ್ಸ? ಇಷ್ಟಾದ್ರೂ ನಿನಗೆ ಬುದ್ಧಿ ಬರ್ಲಿಲ್ವಾ ಪೂರ್ಣ? ಇನ್ನು ನೀನ್ ಹಠಾನೆ ಮಾಡ್ತಿದ್ಯಲ್ಲ. ಆ ಹುಡುಗಿ ಮದ್ವೆಗೋಸ್ಕರ ಏನೆಲ್ಲ ಮಾಡ್ದೆ, ನಿನ್ ತ್ಯಾಗನ ಅವಳು ಅರ್ಥ ಮಾಡ್ಕೋತಾಳ? ಇದು ತ್ಯಾಗ ಅಲ್ಲ, ನನ್ನ ಕರ್ತವ್ಯ. ನನಗೆ ಮೊದ್ಲೇ ಅನ್ಸಿತ್ತು ಹೀಗೇನಾದ್ರೂ ಆಗ್ಬಹುದು ಅಂತ. ಏನ್ ಅನ್ಸಿತ್ತಮ್ಮ? ನಿಮ್ಮಮ್ಮ ಅದೇನೋ ಮನ್ಸಲ್ಲಿ ಇಟ್ಕೊಂಡು ಚಿಂತೆ ಮಾಡ್ತಾ ಇದ್ದಾಳೆ. ರುಕ್ಕು, ನೀನ್ ಏನ್ ಯೋಚನೆ ಮಾಡ್ಬೇಡ. ರಾಧಿಕಾ ಕೃಷ್ಣನ್ ನಂಬಿದಾಳೆ. ಆ ನಂಬಿದ್ದೇವ್ರು ಅವಳನ್ನ ಕೈ ಬಿಡಲ್ಲ. ಇದೇನ್ ಮಾಡ್ತಿದ್ದೀರಿ? ಈಗ ಹಾಕಿದ್ರಿ ಶಾಸ್ತ್ರಿಗಳೇ. ಧೀಂ ತನ ನೋಂ ತನ ನೋಂ ತನ ಧೀಂ ಧೀಂ ತನ ನೋಂ ತನ ನೋಂ ತನ ಧೀಂ 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 ತನ ನೋಂ ತನ. ಇನ್ನು ಬೆಳಗಿನ ಪೂಜೆ ಜಪ ಯಾವುದೂ ಆಗಿಲ್ಲ. ಶಾಸ್ತ್ರಿಗಳೇ, ಪಂಚಾಯತಿನಲ್ಲಿ ನಿಮ್ಮ ಮಗಳು ಇನ್ನು 24 ಗಂಟೆ ಒಳಗೆ ದೇವರನ್ನ ವಾಪಸ್ ತಂದು ದೇವಸ್ಥಾನದಲ್ಲಿ ಇಡ್ತೀನಿ ಅಂತ ಸವಾಲ್ ಹಾಕಿ ಹೋಗಿದ್ದಾಳೆ. ತನ ನೋಂ ತನ ನೋಂ ತನ ಧೀಂ ಧೀಂ ತನ ನೋಂ ತನ ನೋಂ ತನ ಧೀಂ 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 ತನ ನೋಂ. ಇಲ್ಲಿ ಬಂದು ಪೂಜೆ ಮಾಡೋದು ಅವಳಿಗೆ ಗೊತ್ತಾದ್ರೆ ನಿಮ್ಮನ್ನ ಹುಡುಕೊಂಡು ಇಲ್ಲಿವರೆಗೂ ಬರ್ತಾಳೆ. ತನ ನೋಂ ತನ ಧೀಂ ಧೀಂ ತನ ನೋಂ ತನ ನೋಂ ತನ ಧೀಂ. ಇಲ್ಲ ಸಾವುಕಾರ, ನಾನು ಹಾಗಾಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಅವಳಿಗೆ ಸಮಾಧಾನ ಮಾಡಿ ಕಳಿಸ್ತೀನಿ. ಶಾಸ್ತ್ರಿಗಳೇ, ನಿಮ್ಮ ಮಗಳೇನು ಸಾಧಾರಣ ಹುಡುಗಿ ಅಲ್ಲ. ಪಂಚಾಯತಿನಲ್ಲಿ ಧರ್ಮಾಧಿಕಾರಿಗಳ ಎದುರಿಗೆ, ಊರ ಮುಖಂಡರ ಎದುರಿಗೆ ವಾದ ಮಾಡಿ ಅವ್ರ ಬಾಯನ್ನೇ ಮುಚ್ಚಿಸಿದವಳು. ನೋಡಿ ಶಾಸ್ತ್ರಿಗಳೇ, ಸುಮ್ಮನೆ ತೊಂದರೆ ತಗೊಳಕ್ ನನಗೂ ಇಷ್ಟ ಇಲ್ಲ. ನಾಳೆ ಸಾಯಂಕಾಲದವರೆಗೂ ಬೀಗ ತೆಗಿಯಲ್ಲ ಅಷ್ಟೇ. ಸರಿ ಸ್ವಾಮಿ, ನಿಮ್ಮಿಷ್ಟ. ಹರಿಯೋ, ನೀವಿಲ್ಲೇ ಇರಿ, ಎಲ್ಲೂ ಹೋಗ್ಬಾರ್ದು, ಯಾರನ್ನು ಒಳಗಡೆ ಬಿಡಬಾರ್ದು. ಯಾವ್ದಾದ್ರು ಹುಡುಗಿ ಬಂದ್ರೆ ಖಂಡಿತ ಬಿಡ್ಲೇಬೇಡಿ. ತಕ್ಷಣ ನನಗೆ ಹೇಳಬೇಕು, ಗೊತ್ತಾಯ್ತಾ? ಪೂರ್ಣಾನಂದ ಶಾಸ್ತ್ರಿಗಳು ಮಧುರಾಪುರನ ಬಿಟ್ಟು ಹೋಗ್ಬೇಕು. ಅವರನ್ನು ಮಧುರಾಪುರದಿಂದ ಬಹಿಷ್ಕಾರ ಮಾಡೋದೇ ಯೋಗ್ಯ ಶಿಕ್ಷೆ. ದೇವಸ್ಥಾನದ ವಿಗ್ರಹವನ್ನ 24 ಗಂಟೆ ಒಳಗಾಗಿ ಶಾಸ್ತ್ರಿಗಳು ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಿದ್ರೆ ಅವ್ರಿಗೆ ಕ್ಷಮೆ ನೀಡಲಾಗುತ್ತೆ. ಶಾಸ್ತ್ರಿಗಳ ಮಗಳಾಗಿ ನಾನ್ ಪ್ರತಿಜ್ಞೆ ಮಾಡ್ತೀನಿ, ಇನ್ನು 24 ಗಂಟೆ ಒಳಗಾಗಿ ನಾನು ದೇವಸ್ಥಾನದ ವಿಗ್ರಹನ ಪುನಃ ಪ್ರತಿಷ್ಠಾಪನೆ ಮಾಡ್ತೀನಿ. ರಾಧಿಕಾ,
ಸಾರಿ ರಾಧಿಕಾ. ನಾನು ಪಂಚಾಯಿತಿಯಲ್ಲಿ ಕೊಟ್ಟ ತೀರ್ಮಾನದಿಂದ ನಿನಗೆ ಬೇಜಾರಾಗಿರುತ್ತೆ ಅಲ್ವಾ? ಇಲ್ಲ, ನೀವು ಯಾವುದೇ ಪೂರ್ವಾಗ್ರಹ ಇಟ್ಕೊಳ್ದೆ ನ್ಯಾಯದ ಪರವಾಗಿ ನಿಂತಿದ್ ನೋಡಿ ನನಗೆ ನಿಮ್ಮ ಬಗ್ಗೆ ಹೆಮ್ಮೆ ಅನ್ನಿಸ್ತು. ನಿನ್ ಪ್ರತಿಜ್ಞೆ ಈಡೇರ್ಬೇಕು ರಾಧಿಕಾ. ನಾನ್ ನಿನ್ ಜೊತೆಗಿದ್ದು ನಿನ್ಗೆ ಹೆಲ್ಪ್ ಮಾಡ್ತೀನಿ. ಕೃಷ್ಣ ಕೃಷ್ಣ, ಯಾಕಪ್ಪ ಬಂದೆ ಇಲ್ಲಿಗೆ ನೀನು? ನಮ್ಗೆ ಅಲ್ಲ ಅವಮಾನ ಮಾಡಿ ಸಾಲದು ಅಂತ ಇಲ್ಲಿಗೂ ಬಂದ್ಯಾ? ಇಲ್ಲ ಅಜ್ಜಿ, ಅದು ನಮಗ್ ಗಾಯ ಮಾಡಿ ಅದ್ರ ಮೇಲೆ ಬರ ಎಳೆಯೋದಕ್ಕೆ ಬಂದ್ಯಾ? ನನ್ನ ಮಗನ್ನ ಕಳ್ಳ ಅಧರ್ಮಿ ಅಂತ ಊರ್ನವರ ಎದುರುಗಡೆ ಎಲ್ಲ ತೀರ್ಪು ಕೊಟ್ಟೆ. ಎಷ್ಟು ಅಹಂಕಾರನೋ ನಿನ್ಗೆ? ಅತ್ತೆ, ಅತ್ತೆ, ಪಂಚಾಯತಿ ಕಟ್ಟೆಯಲ್ಲಿ ವಿಶ್ವ ನಮ್ಮ ಅಳಿಯ ಆಗಿರ್ಲಿಲ್ಲ, ಧರ್ಮಾಧಿಕಾರಿಯಾಗಿದ್ದ. ಅಜ್ಜಿ, ಇವ್ರು ನಮಗ್ ಸಹಾಯ ಮಾಡಕ್ ಬಂದಿದ್ದಾರೆ. ಮುಚ್ಚ ಬಾಯಿ. ವಿಶ್ವ ನಮ್ಗೆ ಅವಮಾನ ಮಾಡ್ತಿರೋದು ಇದೇ ಮೊದಲನೇ ಸಲ ಅಲ್ಲ. ವಿಶಾಖನ ಹೆಂಡತಿ ಅಂತ ಸ್ವೀಕಾರ ಮಾಡ್ಲಿಲ್ಲ, ಅವಳನ್ನ ದೂರ ಮಾಡ್ದ. ಇವನ್ ಮಾಡಿರೋ ಅವಮಾನ ನೋವು ತಡೆಯಕ್ಕಾಗದೆ ಅವಳು ಮನೆ ಬಿಟ್ಟು ಹೋದ್ಲು. ಈಗ ನಮ್ ಪೂರ್ಣನ ತೊಂದರೆ ಪಡ್ಬೇಕು ಅಂತ ಬಂದಿದೀಯಾ? ನಿನಗ್ ಬೇಕಾಗಿದ್ದೇನು? ರಾಧಿಕಾ ತಾನೆ ಸಿಕ್ಕದ್ಲಲ್ಲ. ಇನ್ ಬೇರೆಯವ್ರ ಸಂಗತಿ ನಿನ್ಗ್ಯಾಕೆ? ಹೋಗ್. ಅತ್ತೆ, ಮನೆ ಅಳಿಯನಿಗೆ ಹೇಳೋ ಮಾತಾ ಇದು. ದೇವ್ಕಿ, ನಾನ್ ಹೇಳಿದ್ದು ಸುಳ್ಳಲ್ಲ. ಊರ್ನವರೆದ್ರು ಪೂರ್ಣನ್ಗೆ ಅವಮಾನ ಮಾಡ್ದ. ರಾಧಿಕಾ ಸ್ವಂತ ಮಗಳಲ್ಲ, ಅವಳಿಗೂ ನಮಗೂ ರಕ್ತ ಸಂಬಂಧ ಇಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ಹೇಗಿದ್ರು ರಾಧಿಕನ್ ಮದುವೆ ಆಗ್ತಿದ್ದೀನಲ್ಲ, ಇವನು ಉಸಾಬರಿ ಯಾಕೆ ಅಂತ ನಮ್ಮನ್ನ ದೂರ ಮಾಡೋದಕ್ಕೆ ನೋಡ್ತಿದ್ದಾನೆ. ಅಜ್ಜಿ, ನಮ್ಮ ಮದ್ವೆನೇ ಇದಕ್ಕೆಲ್ಲ ಕಾರಣ ಅಂತ ನಿಮ್ಗೆ ಅನ್ನಿಸ್ತಿದೆ ಅಲ್ವಾ? ಹಾಗಿದ್ರೆ ನನ್ನ ತೀರ್ಮಾನ ಕೇಳಿ. ಅಕಸ್ಮಾತ್ ದೇವಸ್ಥಾನದ ವಿಗ್ರಹನ ನನ್ನಿಂದ ವಾಪಸ್ ತರೋದಕ್ಕಾಗ್ಲಿಲ್ಲ ಅಂದ್ರೆ, ಅಪ್ಪನ ಗೌರವನ ಉಳಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ನಾನು ಮದ್ವೆನೇ ಆಗಲ್ಲ. ಮಗಳೇ, ಹೀಗೆಲ್ಲ ಅಶುಭ ಮಾತಾಡ್ಬೇಡ. ಅಮ್ಮ, ಅಪ್ಪಂಗೆ ಈ ಸಮಸ್ಯೆ ಎದುರಾಗಿದ್ದು ನನ್ನಿಂದ. ಈ ಸಮಸ್ಯೆನ ಬಗೆಹರಿಸೋ ಜವಾಬ್ದಾರಿನೂ ನಂದೆ. ನೋಡಿ, ಇವಳು ದುಃಖದಿಂದ ಏನೇನೋ ಮಾತಾಡ್ತಾ ಇದ್ದಾಳೆ. ನೀವಾದ್ರೂ ಅವಳಿಗೆ ಬುದ್ಧಿ ಹೇಳಿ. ಇಲ್ಲ ಅತ್ತೆ, ರಾಧಿಕಾ ಹೇಳ್ತಿರೋದು ನಿಜ. ಅವಳು ತಗೊಂಡ ತೀರ್ಮಾನನೇ ನನ್ನ ತೀರ್ಮಾನ ಕೂಡ. ನಾನು ಮಾವನ ವಿರುದ್ಧ ಪಂಚಾಯಿತಿಲಿ ತೀರ್ಪು ಕೊಟ್ಟಾಗ ನಾನೊಬ್ಬ ಧರ್ಮಾಧಿಕಾರಿ. ಆದ್ರೆ ಈಗ ನಾನು ನಿಮ್ಮ ಅಳಿಯ. ರಾಧಿಕನ್ನ ಮದುವೆ ಆಗೋನು. ಅವರಿಗೆ ಅವಮಾನ ಮಾಡಿ ನಾವು ಮದುವೆ ಆಗಕ್ಕಾಗಲ್ಲ.
ಮಾವ ಮೂರ್ತಿನ ಎಲ್ಲಿಟ್ಟಿದ್ದಾರೆ ಅಂತ ಹೇಗೆ ಕಂಡುಹಿಡಿಯೋದು ರಾಧಿಕಾ? ಕಷ್ಟ ಇದೆ. ಆದ್ರೆ ಮೊನ್ನೆಯಿಂದ ಯಾರೋ ಮನೆಗೆ ಬೆಲೆ ಬಾಳೋ ಉಡುಗೊರೆಗಳನ್ನೆಲ್ಲ ತಂದ್ಕೊಡ್ತಾ ಇದ್ದಾರೆ. ಹಾಗಿದ್ಮೇಲೆ ಅವರು ಯಾರೋ ದುಡ್ಡಿರೋರೇ ಆಗಿರ್ತಾರಲ್ವಾ? ಇಲ್ಲಿ ನೋಡು, ಮಾವ ಬರ್ತಾ ಇದ್ದಾರೆ. ಅವ್ರನ್ನೇ ಹೋಗಿ ಕೇಳೋಣ. ಅಪ್ಪ, ಮೂರ್ತಿ ಎಲ್ಲಿದೆ ಅಂತ ನಮ್ಗಾದ್ರೂ ಹೇಳಿಪ್ಪ. ಇಲ್ಲ ಕುಸೆ, ಹೇಳಕ್ಕಾಗಲ್ಲ. ಅದು ನನ್ನ ಸಂಕಲ್ಪಕ್ಕೆ ವಿರುದ್ಧ. ಎಲ್ಲದಕ್ಕಿಂತ ಹೆಚ್ಚಾಗಿ ದಾನ ಮಾಡಿದ್ದನ್ನ ವಾಪಸ್ ತಗೊಳ್ಳೋದು ತಪ್ಪು. ಮಾವ, ನೀವು ನಿಮ್ಮ ಕರ್ತವ್ಯನ ಮಾಡಿದ್ದೀರಾ. ಆದ್ರೆ ಆ ವಿಗ್ರಹನ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡೋದು ನಮ್ಮ ಕರ್ತವ್ಯ. ನೀವು ಒಂದೇ ಒಂದು ಸಣ್ಣ ಸುಳಿವು ಕೊಟ್ರೆ ಸಾಕು, ನಾವು ಹೋಗಿ ಅದನ್ನ ತಗೊಂಡ್ಬರ್ತೀವಿ. ನಿಮ್ಮಿಬ್ಬರಿಗೂ ಅವರ ಕರ್ತವ್ಯ ಪ್ರಜ್ಞೆ ಬಗ್ಗೆ ನಂಗೆ ತುಂಬಾ ಸಂತೋಷ ಆಗ್ತದೆ. ಆದ್ರೆ ನನ್ನ ಸಂಕಲ್ಪ ಮುಗಿಯೋವರೆಗೂ ನಾನು ಪೂಜೆ ಮಾಡಲೇಬೇಕು. ನನ್ನ ಪೂಜೆ ಮುಗಿಯೋವರೆಗೂ ವಿಗ್ರಹ ಎಲ್ಲಿದೆ ಅಂತ ಹೇಳಕ್ಕಾಗೋದಿಲ್ಲ. ಹೇಳೋದು ಇಲ್ಲ. ಏನ್ ಮಾಡೋದು? ಒಂದು ಕ್ಲೂನೇ ಇಲ್ಲದೆ ವಿಗ್ರಹನ ಹೇಗೆ ಹುಡ್ಕೋದು? ನನಗೂ ದಿಕ್ಕೆ ತೋರಿಸ್ತೀನಿ. ಆದ್ರೆ ನೀವು ನನ್ನ ಜೊತೆ ಇದ್ರೆ ಹೇಗಾದ್ರೂ ಪತ್ತೆ ಹಚ್ಬೋದು ಅನ್ನೋ ಧೈರ್ಯ ನನಗೆ. ಈಗತ್ತೇನ್ ಪ್ರಯೋಜನ? ಅವಳನ್ನ ಹೊಟ್ಟೆಲ್ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ತಲೆ ಮೇಲಿಟ್ಕೊಂಡು ಮುದ್ದು ಮಾಡಿ ಬೆಳೆಸ್ತಾ ನೋಡು ನಿನ್ ಗಂಡ. ಆವಾಗ ಅಳಬೇಕಾಗಿತ್ತು. ವರಿಷ್ಠದಿಂದ ನಮ್ ಸಂಸಾರನೇ ಹಾಳಾಗೋಯ್ತು. ಬಂದ್ಯಾ? ಅವಳಿಂದ ಸರ್ವನಾಶ ಆಗೋಯ್ತು. ನಿನ್ ಪೂಜೆ ಜಪ ತಪ ಎಲ್ಲ ಮುಗೀತಾ? ಸರೆ ಮರೆ ಮಬ ಮಬನಿ ಬನಿ ಸರೆ ನಿಜ ನಿರೆ ಸರೆ ನಿಜ ನಿಬ ಮಬನಿ ಸ ನಿ ಬ ಮಬ. ಇನ್ನು 1 ಗಂಟೆ ಜಾಸ್ತಿ ಪೂಜೆ ಮಾಡ್ಬೇಕಾಗಿತ್ತು. 4 ಕಾಸು ಹೆಚ್ಚಾಗಿ ಕೊಟ್ಟಿರೋರು. ನಿನ್ನ ಮುದ್ದು ಮಗಳ ಮದುವೆಗೆ ಊರಿಗೆಲ್ಲ ಚಪ್ರ ಹಾಕ್ಬೋದಾಗಿತ್ತು. ದೇವ್ತಿ, ಬಟ್ಟೆ ಬರೆ ಎಲ್ಲ ಗಂಟು ಕಟ್ಟು, ಅಡುಗೆ ಮನೆ ಸಾಮಾನು ಸೇರಿ ನಾಳೆ ಬೆಳಗ್ಗೆ ನಾವು ಈ ಊರು ಬಿಟ್ಟು ಹೋಗ್ಬೇಕು.
ರಾಧಿಕಾ ವಿಗ್ರಹನ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳಿದಾಳೆ. ಅದು ಎಲ್ಲಿದೆ ಅಂತ ಅವಳಿಗೆ ಗೊತ್ತಿಲ್ಲ. ನಾನು ಅದನ್ನು ಅವಳಿಗೆ ಹೇಳೋಕ್ಕಾಗೋದಿಲ್ಲ. ಹಾಗೆ ಮಾಡಿದ್ರೆ ನನ್ನ ವೃತ್ತಕ್ಕೆ, ನನ್ನ ನಿಷ್ಠೆಗೆ ನಾನೇ ದ್ರೋಹ ಮಾಡಿದಾಗೆ. ರಾಧಿಕಾ, ಯಾಕೆ ಸುಮ್ಮನೆ ಕೂತಿದ್ಯಾ? ಇನ್ನೇನ್ ಮಾಡ್ಲಿ? ಏನಾದ್ರೂ ಮಾತಾಡೋ. ಮುಂದೇನ್ ಮಾಡೋಣ? ಅಪ್ಪ ಪೂಜೆಗೆ ಯಾರ ಮನೆಗೆ ಹೋಗ್ತಿದ್ರು, ಎಲ್ಲಿ, ಏನು ಒಂದು ಗೊತ್ತಿಲ್ಲ. ಈಗ ಎಲ್ಲಿ ಅಂತ ಹುಡ್ಕೋದು? ಬಹುಶಃ ಆ ದೇವ್ರಿಗೂ ನಾವು ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅನ್ಸುತ್ತೆ. ರಾಧಿಕಾ, ಹಾಗೆ ಹೇಳ್ಬೇಡ. ಆ ದೇವರು ಇದಕ್ಕೆ ಏನಾದ್ರೂ ಒಂದು ದಾರಿ ತೋರಿಸ್ತಾನೆ. ನನಗೆ ಆ ನ್ಯಾಯದ ಪೀಠದ ಮೇಲೆ ಕೂರಕ್ಕಿಂತ ಮುಂಚೆ ಇದು ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ ಅನ್ಸಿತ್ತು. ಆದ್ರೆ ಅದ್ರ ಮೇಲೆ ಕೂತ ಮೇಲೆ ನಾನಾಗಿರ್ಲಿಲ್ಲ. ದೇವ್ರ ವಿಗ್ರಹ ಇಡೋದಕ್ಕೆ ಏನ್ ಬೇಕು? ದೇವಸ್ಥಾನ, ದೇವಸ್ಥಾನದಲ್ಲಿ ಗರ್ಭಗುಡಿ, ಗರ್ಭಗುಡಿನಲ್ಲಿ ಪೂಜೆಗೆ ಏನ್ ಬೇಕೋ ಈ ಹೂವು, ಆಮೇಲೆ ಗಂಧದ ಕಡ್ಡಿ, ದೀಪಗಳು, ಅಲಂಕಾರದ ವಸ್ತುಗಳು ಬೇಕಾಗುತ್ತೆ. ಅದೆಲ್ಲ ಸರಿ, ಆದ್ರೆ ಕೃಷ್ಣನ್ ವಿಗ್ರಹ ಇಡೋದಕ್ಕೆ ಏನ್ ಬೇಕು? ಪೀಠ,